ಹಾಯ್ ಎಲ್ರಿಗೂ ನಮಸ್ಕಾರ. ಚೈತ್ರ ದಿಲೀಪ್ ನಮ್ಮ ಹೊಸ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ. ಇವತ್ತಿನ ರಾಮಚಾರಿ ಎಪಿಸೋಡ್ನ ಟಿವಿಗೂ ಮುನ್ನ ನೋಡೋಣ ಬನ್ನಿ. ನಿಮಗೂ ರಾಮಚಾರಿ ಸೀರಿಯಲ್ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಚಾರುನ ರಾಮಚಾರಿ ಹುಡ್ಕೊಂಡು ಬರ್ತಾ ಇರಬೇಕಾದ್ರೆ ಗಾಡಿ ನಿಲ್ಲಿಸ್ತಾನೆ. ಮುರಾರಿ ಏನು ರಾಮಚಾರಿ ಅಂತ ಕೇಳಿದಾಗ ರಾಮಚಾರಿ ಸಕ್ಸೇನಾ ಮನೆ ಇದೆ ಅಂತ ರಾಮಚಾರಿಗೆ ಹೇಳ್ತಾನೆ. ಚಾರು ಮೇಡಮ್ ಸಕ್ಸೇನಾ ಮನೆ ಹಿಂದಿನ ಬೀದಿನಲ್ಲಿ ಇರ್ತೀನಿ ಅಂತ ಹೇಳಿದರು. ಆಗ ಮುರಾರಿ ಹೌದಾ ಅಂತ ಹೇಳ್ತಾನೆ. ಎಲ್ಲೆಲ್ಲೂ ಕಾಣಿಸ್ತಾನೆ ಇಲ್ವೇನೋ ಅಂದಾಗ ರಾಮಚಾರಿ ಇಲ್ಲೇ ಎಲ್ಲೋ ಉಚ್ಕೊಂಡಿರ್ತಾರೆ ಇರ್ತಾರೆ ಅಂತ ಹೇಳ್ತಾನೆ. ಎಲ್ಲ ಮುರಾರಿ ನೀನೇ ಹೇಳು, ಚಾರು ಮೇಡಮ್ನ ಒಬ್ಬರೇ ಬಿಟ್ಟು ಬರೋದು ಹಿಂಗೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದಾಗ ಆದರೆ ಅವ್ರು ನೋಡು ಒಬ್ಬರೇ ಅವ್ರು ಕಣ್ತಪ್ಪಿಸಿ ಡಾಕ್ಯುಮೆಂಟ್ನ ಅವ್ರ ಮನೆಗೆ ಹೋಗಿ ತೊಗೊಂಬಂದಿದ್ದಾರೆ ಅಂತ ಮುರಾರಿಗೆ ಹೇಳ್ತಾನೆ ರಾಮಚಾರಿ. ನಿಜಕ್ಕೂ ಚಾರು ಮೇಡಮ್ ಗ್ರೇಟ್ ಕಣೋ ಅಂತಾನೆ. ರಾಮಚಾರಿ ಹೇಳಿದ್ನ ಕೇಳಿಸ್ಕೊಂಡು ಮುರಾರಿ ನಮ್ಮ ಚಾರು ಮೇಡಮ್ ಅಂದರೆ ಸುಮ್ಮನೆ ಸೀರೆ ಉಟ್ಕೊಂಡಿರೋ ಸುನಾಮಿ ಇದ್ದಾಗೆ ನಮ್ಮ ಮೇಡಮ್ ಅಂತ ಹೇಳ್ತಾನೆ. ಅದು ಸರಿ ಎಲ್ಲೋದ್ರು ಇವರು ಅಂತ ರಾಮಚಾರಿ ಚಾರುನ ಹುಡ್ಕೊಡ್ತಾ ಇರ್ತಾನೆ. ಆಗ ಮುರಾರಿನೂ ಸುತ್ತಮುತ್ತಲು ನೋಡಿ ರಾಮಚಾರಿ ಚಾರು ಮೇಡಮ್ ಇಲ್ಲೆಲ್ಲೂ ಇಲ್ಲ ಕಣೋ, ಇನ್ನೊಂದ್ಸಲ ಮೆಸೇಜ್ ನೋಡು ಅಂತ ಹೇಳ್ತಾನೆ. ಅದೇ ಮೆಸೇಜ್ ಇದೆ ಕಣೋ, ನನ್ನ ಸೇಫು ಡಾಕ್ಯುಮೆಂಟು ನನ್ನ ಕೈಗೆ ಸಿಕ್ಕಿದೆ. ಸಕ್ಸೇನಾ ಮನೆ ಹಿಂದಿನ ಬೀದಿಲಿದ್ದೀನಿ, ಪದೇ ಪದೇ ಕಾಲ್ ಮಾಡಬೇಡ, ಅಲ್ಲಿಗೆ ಬಾ, ನಾನು ಸೇಫ್ ಆಗಿದ್ದೀನಿ ಅಂತ ಅದೇ ಮೆಸೇಜ್ ಇದೆ ಕಣೋ ಅಂತ ಹೇಳ್ತಾನೆ. ನಾನು ಸೇಫ್ ಆಗಿದ್ದೀನಿ ಅಂದರೆ ಅಕ್ಕಪಕ್ಕ ಯಾರಾದರೂ ಇದ್ರೆ ಕಾಲ್ ಮಾಡಿದ್ರೆ ನೋಡ್ತಾರೆ ಅಂತ ತಾನೆ ಅಂತ ಮುರಾರಿ ಹೇಳ್ತಾನೆ. ಆಗ ರಾಮಚಾರಿ ಆಗಿದ್ರೆ ಒಳಗಡೆನೇ ಇದ್ದಾರ ಚಾರು ಮೇಡಮ್ ಅಂತಾನೆ. ಒಳಗಡೆನೇ ಇದ್ದಿದ್ರೆ ಚಾರು ಮೇಡಮ್ ಸೇಫ್ ಅಂತ ಯಾಕೆ ಮೆಸೇಜ್ ಮಾಡ್ತಾ ಇದ್ರು ಅಂತಾನೆ ಮುರಾರಿ. ಆಗ ರಾಮಚಾರಿ ಸರಿ ತಡಿ ಇನ್ನೊಂದು ಸತಿ ಹುಡ್ಕೋಣ ಅಂತ ಚಾರುನ ಹುಡ್ಕಕ್ಕೆ ಹೋಗ್ತಾರೆ. ಮುರಾರಿನೂ ಆಗ ಅದಕ್ಕೆ ಅಂತ ಚಾರುನ ಹುಡುಕ್ತಾ ಇರ್ತಾನೆ. ರಾಮಚಾರಿನೂ ಚಾರು ಮೇಡಮ್ ಅಂತ ಹುಡುಕ್ತಾ ಇರ್ತಾರೆ ಇಬ್ಬರೂ. ಆಗ ಮುರಾರಿ ರಾಮಚಾರಿನ ಅದಕ್ಕೆ ಎಲ್ಲೆಲ್ಲೂ ಇಲ್ಲ ಕಣೋ, ಅವರಿರೋ ಜಾಗ ಬಿಟ್ಟು ನಾವೆಲ್ಲ ಬಂದ್ವೇನೋ ಅಂತ ಹೇಳ್ತಾನೆ. ಮೊದಲು ಅವರಿಗೆ ಕಾಲ್ ಮಾಡು ಅಂತ ಹೇಳ್ತಾನೆ. ಆಗ ರಾಮಚಾರಿ ಕಾಲ್ ಮಾಡಿದಾಗ ಫೋನೇ ಕನೆಕ್ಟ್ ಆಗ್ತಿಲ್ಲ ಅಂತ ಹೇಳ್ತಾನೆ. ಮುರಾರಿ ಹೌದಾ ಈಗ ಏನು ಮಾಡೋದು ಅಂತ ಹೇಳ್ತಾನೆ ರಾಮಚಾರಿಗೆ. ಇಲ್ಲೇ ಇರ್ತೀನಿ ಅಂತ ಹೇಳಿದ್ರು ಕಣೋ, ಎಲ್ಲೂ ಕಾಣಿಸ್ತಾ ಇಲ್ಲ ಕಣೋ ಅಂತ ರಾಮಚಾರಿ ಮುರಾರಿಗೆ ಹೇಳ್ತಾನೆ. ಈ ಕಡೆ ಮಾನ್ಯತೆಗೆ ಸಕ್ಸೇನಾ ಕಾಲ್ ಮಾಡ್ತಾನೆ. ಆಗ ಮಾನ್ಯತಾ ಏನಿ ಗುಡ್ ನ್ಯೂಸ್ ನವದೀಪ್ ಅಂತ ಹೇಳಿದಾಗ ನವದೀಪ್ ವೆರಿ ಬ್ಯಾಡ್ ನ್ಯೂಸ್ ಅಂತಾನೆ. ಏನಾಯ್ತು ಮಿಸ್ಟರ್ ನವದೀಪ್ ಯಾಕೆ ಈಗ ಮಾತಾಡ್ತಾ ಇದ್ದೀರಾ ಅಂತ ಮಾನ್ಯತೆ ಕೇಳಿದಾಗ ನಿಮ್ಮ ಮನೆಗೆ ಬಂದು ನಾವು ಡಾಕ್ಯುಮೆಂಟ್ನ ಸೈನ್ ಹಾಕಿ ತೊಗೊಂಬಂದಿರೋದನ್ನ ಚಾರು ನಮ್ಮ ಮನೆಗೆ ಬಂದು ಆ ಡಾಕ್ಯುಮೆಂಟ್ನ ತೊಗೊಂಡೋಗಿದ್ದಾಳೆ ಅಂತ ಹೇಳ್ತಾನೆ ಸಕ್ಸೇನಾ ಮಾನ್ಯತೆಗೆ. ಹೋಯ್ತು ಎಲ್ಲ ಹೋಯ್ತು, ಇವಾಗ ನಾನು ಏನು ಮಾಡಲಿ ಅಂತಾನೆ ಸಕ್ಸೇನಾ. ನಾಳೆನೇ ಆ ಡಾಕ್ಯುಮೆಂಟ್ನ ರಿಜಿಸ್ಟ್ರೇಷನ್ ಮಾಡಬೇಕಾಯ್ತು, ಎಲ್ಲ ಮುಗ್ದೋಯ್ತು ಇವಾಗ ಅಂತ ಹೇಳ್ತಾನೆ ಸಕ್ಸೇನಾ. ಇದನ್ನ ಕೇಳಿಸ್ಕೊಂಡು ಮಾನ್ಯತೆ ಟೆನ್ಷನ್ ಆಗಿರ್ತಾಳೆ. ಆಗ ಜೆಕೆ ಏನಾಯಿತು ಮೇಡಮ್ ಅಂತ ಕೇಳ್ತಾನೆ. ನವದೀಪ್ ನನ್ನ ಹತ್ರ ಸೈನ್ ಮಾಡಿಸಿದ್ದ ಡಾಕ್ಯುಮೆಂಟ್ನ ಚಾರು ತೊಗೊಂಡೋಗಿದ್ದಾಳೆ ಅಂತ ಜೆಕೆಗೆ ಹೇಳ್ತಾಳೆ ಮಾನ್ಯತಾ. ಆಗ ಜೆಕೆ ಅನ್ಯಾಯವೇ ಸೋಲು ಸತ್ಯವೇ ಗೆಲುವು ಅನ್ನೋ ಮಾತು ಕೇಳಿದ್ದೆ ಈಗ ನಿಜ ಆಯಿತು ಅಂತ ಹೇಳ್ತಾನೆ. ನಾನು ಅವತ್ತೇ ಹೇಳಿದೆ ನನ್ನ 6th Sense ವರ್ಕ್ ಆಗ್ತಾ ಇದೆ, ಸುಮ್ಮನೆ ಚಾರುನ ಎದುರಾಕೊಳ್ಳೋದು ಬೇಡ ಅಂತ. ಚಾರು ನಾವು ನೀವು ಅಂದ್ಕೊಂಡಂಗೆ ನಾರ್ಮಲ್ ಹುಡುಗಿ ಅಲ್ಲ, ಚಾರು ಅಂದರೆ ಟೆರರು, ಚಾರು ಅಂದರೆ ಟಬಲ್ ಅಂತ ಹೇಳ್ತಾನೆ. ಚಾರು ಅಂದರೆ ಪವರು, ನೀವೇ ನನ್ನ ಮಾತನ್ನ ಕೇಳಿಲ್ಲ ಅಂತ ಹೇಳ್ತಾನೆ ಜೆಕೆ. ರಾಮಚಾರಿಯು ಬಂದು ಇಲ್ಲಿಗೆ ಸರಿಯಾಗಿ ವಾಂಚೋದ ಅದೇ ಟೈಮಿಗೆ ನಿಮ್ಮ ಬೀಗರು ವಾಂಚಿದ್ದಾರೆ ಅಂತ ಹೇಳ್ತಾನೆ. ತಲೆ ಗಟ್ಟಿ ಇದೆ ಅಂತ ಬಂಡೆಗೆ ಚಿಚ್ಕೊಳಕ್ ಹೋದ್ರಿ, ಆದರೆ ನಿಮ್ಮ ತಲೆನೇ ಪುಡಿ ಆಗೋಯ್ತು ಅಂತಾನೆ ಜೆಕೆ. ಆದರೆ ಪಾಪ ತಲೆ ಹೊಡೆದು ರಕ್ತ ಬರ್ತಾ ಇದೆ ಎಂದಾಗ ಮಾನ್ಯತಾ ಅಲ್ಲೇ ಇದ್ದ ಹೂಕೊಂಡದಲ್ಲಿ ಜೆಕೆ ತಲೆಗೆ ಬಾರಿಸ್ತಾಳೆ. ಶೋ ಅಂತ ಹೇಳ್ತಾಳೆ. ನಾನು ಸೀರಿಯಸ್ ಆಗಿರುವಾಗ ನನ್ನ ಎದುರುಗಡೆ ಇರೋರು ಸೈಲೆಂಟ್ ಆಗಿರಬೇಕು, ಹುಷಾರ್ ಅಂತಾಳೆ. ಏನು ವೈಲೆಂಟೋ ಏನೋ, ಯಾಕೆ ಇವತ್ತು ನನ್ನ ಎದುರುಗಳಿಗೇನೆ ಸರಿ ಇಲ್ಲ, ಇನ್ನೊಂದು ಸತಿ ಮಲ್ಕೊಂಡು ಎದ್ದೊಳ್ಬೇಕು ಅಂತಾನೆ ಜೆಕೆ. ಚಾರು ಇಂದ ರಾಮಚಾರಿಗೆ ಕಾಲ್ ಬರುತ್ತೆ. ಆಗ ಮುರಾರಿಗೆ ಚಾರು ಅದಕ್ಕೆ ಕಾಲ್ ಮಾಡ್ತಾ ಇದ್ದಾರೆ ಕಣೋ ಅಂತ ಹೇಳ್ತಾನೆ ರಾಮಚಾರಿ. ಆಗ ರಾಮಚಾರಿ ಹಲೋ ಮೇಡಮ್ ಎಲ್ಲಿದ್ದೀರಾ ನೀವು ಅಂತ ಅಂದಾಗ ಚಾರು ರಾಮಚಾರಿ ಹಲೋ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಫೋನು ಸ್ವಿಚ್ ಆಫ್ ಆಗುತ್ತೆ. ನಾವು ಎಲ್ಲ ಕಡೆನೂ ನಿನ್ನ ಹುಡುಕ್ತಾ ಇದ್ದೀವಿ ಮೇಡಮ್ ಎಲ್ಲಿದ್ದೀರಾ ಅಂದಾಗ ರಾಮಚಾರಿ ಹಲೋ ಅಂತ ಅಂತಾಳೆ. ಆವಾಗ ಬ್ಯಾಟ್ರಿ ಡೌನ್ ಆಗುತ್ತೆ. ಆಗ ಚಾರು ಅಯ್ಯೋ ಬ್ಯಾಟ್ರಿ ಡೌನ್ ಆಗೋಯ್ತಲ್ಲ ಏನು ಮಾಡೋದು ಇವಾಗ ಅಂತ ಅಂತಾಳೆ. ಮುರಾರಿ ಏನಾಯ್ತು ರಾಮಚಾರಿ ಅಂದಾಗ ರಾಮಚಾರಿ ಕಟ್ಟಾಗೋಯ್ತು ಕಣೋ ಫೋನ್ ಅಂತ ಹೇಳ್ತಾನೆ. ಮುರಾರಿ ಇನ್ನೊಂದ್ಸತಿ ಕಾಲ್ ಮಾಡು ಅಂತಾನೆ. ಕಾಲ್ ಮಾಡಿದಾಗ ಮೊಬೈಲು ಸ್ವಿಚ್ ಆಫ್ ಅಂತ ಬರುತ್ತೆ. ಆಗ ಮುರಾರಿಗೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಕಣೋ ಅಂತ ಹೇಳ್ತಾನೆ. ಆಗ ಮುರಾರಿ ಬ್ಯಾಟ್ರಿ ಲೋ ಆಗಿರಬೇಕು ಅಂದಾಗ ರಾಮಚಾರಿ ಇಲ್ಲ ಕಣೋ ರಿಂಗ್ ಆಗಿ ಹಲೋ ಅಂತ ಅಂದರು, ಸ್ವಿಚ್ ಆಫ್ ಆಗೈತೆ ಅವಾಗ ಅಂತ ಹೇಳ್ತಾನೆ. ಅಂದರೆ ಅವ್ರು ಇನ್ನೂ ಮನೇಲೇ ಇದ್ದಾರೆ ಕಣೋ, ಬಾರೋ ಅಲ್ಲೇ ಹೋಗಿ ಹುಡ್ಕೊಳೋ ಅಂತ ಕರ್ಕೊಂಡು ಹೋಗ್ತಾನೆ ಮುರಾರಿನ ರಾಮಚಾರಿ. ಈ ಕಡೆ ಜೆಕೆ ಐಸೆ ಬಿಸಿ ಆಗಂಗೆ ಹೊಡೆದಿದ್ದಾರೆ ಹೆಡ್ ಮೇಡಮ್ ಅಂತ ಹೇಳ್ತಾನೆ. ಆಗ ಮಾನ್ಯತೆ ಏನು ಅಂತಾಳೆ. ನೀವು ಸಕ್ಸೇನಾಗೆ ಡಾಕ್ಯುಮೆಂಟ್ಗೆ ಸೈನ್ ಮಾಡಿಕೊಟ್ಟಿದ್ರಲ್ಲ, ಅದು ಚಾರು ಓದ್ಕೊಂಡು ಹೋಗಿದ್ದಾಳೆ ಅಂದರೆ ಅದರಿಂದ ಏನು ಪ್ರಯೋಜನ ಇರ್ಬೋದು ಅಂತ ಹೇಳ್ತಾನೆ
ಆಗ ಮಾನ್ಯತಾ ಅದರಿಂದ ನನ್ನ ಪ್ಲಾನ್ ಎಲ್ಲ ಫ್ಲಾಪ್ ಆಗೋಯ್ತು ಅಂದಾಗ ರಾಮಾಚಾರಿ ಬಂದಾಗಲೇ ನಿಮ್ಮ ಪ್ಲಾನ್ ಎಲ್ಲ ಫ್ಲಾಪ್ ಆಯಿತು ಬಿಡಿ ಅಂತಾನೆ ಜೆ.ಕೆ. ನನ್ನ 6th ಏನು ಹೇಳ್ತಾ ಇದ್ದಾರೆ ಅಂದರೆ ಆ ಡಾಕ್ಯುಮೆಂಟ್ಗೆ ನಿಮ್ಮ ಹತ್ರ ಸೈನ್ ಹಾಕಿಸ್ಕೊಂಡಲ್ಲ, ಯಾವ್ಯಾವ ಡಾಕ್ಯುಮೆಂಟ್ಗೆ ಸೈನ್ ಹಾಕಿಸ್ಕೊಂಡೋ ಏನೋ ಒಂದು ಕತೆ ನನಗೆ ಅರ್ಥನೇ ಆಗ್ತಾ ಇಲ್ಲ. ಹಂಗೂ ಯೋಚನೆ ಮಾಡಿದ್ರೆ ನಿಮ್ಮ ಮಗಳು ಚಾರು ಈ ಥರ ಮಾಡಿರೋದೇ ಸರಿ ಅಂತ ನನ್ನ 6th ಹೇಳ್ತಾ ಇದೆ. ಇದನ್ನೆಲ್ಲ ಕೇಳಿ ಮಾನ್ಯತಾ ಸಿಟ್ಟಾಗಿ ಜೆ.ಕೆ ಇನ್ನೊಂದು ಬೇಕಾ ಅಂತ ಹೇಳ್ತಾಳೆ. ಇರಿ ಒಂದು ನಿಮಿಷ, ಹೆಲ್ಮೆಟ್ಗೆ ಆರ್ಡರ್ ಮಾಡಿದ್ದೀನಿ, ಅದು ಬರಲಿ, ಎಷ್ಟು ಬೇಕಾದರೂ ಹೊಡ್ಕೊಂಡಿವ್ರಂತೆ, ತಲೆಗೆ ಹಾಕೊಂಡು ಕೂತ್ಕೊಬಿಡ್ತೀನಿ ಅಂತ ಹೇಳ್ತಾನೆ. ಆಗ ಜೆ.ಕೆ ನಿಮ್ಮ ಬುದ್ಧಿವಂತಿಕೆಗೆ ಹೊಗಳಬೇಕು ಒಂದು ಗೊತ್ತಾಗ್ತಾ ಇಲ್ಲ ಅಂದಾಗ ಮಾನ್ಯತಾ ಬಾಯಿ ಮುಚ್ಕೊಂಡು ಕೂತ್ಕೊಂತೀವಿ ಹೆಂಗೆ ಹಾಕ್ಬಿಡ್ತೀನಿ ನಿನ್ನ ಅಂತ ಹೇಳ್ತಾಳೆ. ಹೆಡ್ ಮೇಡಮ್, ನಿಮ್ಮ ಕೈಯಲ್ಲಿ ಗನ್ ಇತ್ತು, ತಲೆಯಲ್ಲಿ ಬುದ್ಧಿ ಇತ್ತು, ಆದರೂ ಏನು ಮಾಡೋಕ್ಕಾಯ್ತು, ರಾಮಾಚಾರಿ ಬಂದು ನಿಮ್ಮ ಕಾಲ ಹತ್ರ ಬಿದ್ದಿದ್ದು. ಆ ಟೈಮ್ನಲ್ಲಿ ಅವನ್ನ ಶೂಟ್ ಮಾಡಿ ಬಿಸಾಕೋದು ಬಿಟ್ಟು ದ್ವೇಷದ ಮಾತು ಅಂತ ಕೂತಿದ್ರಿ, ಪೇಜ್ಗಟ್ಟಲೆ ಡೈಲಾಗ್ನ ಹೊಡಿತಿದ್ರಿ. ಕ್ಲೈಮ್ಯಾಕ್ಸಲ್ಲಿ ಜನಕ್ಕೆ ಉದ್ದುದ್ದ ಡೈಲಾಗ್ ಹೇಳಿದ್ರೆ ಇಷ್ಟ ಆಗಲ್ಲ ಅಂತ ನಾನು ಆಗ್ಲೇ ಹೇಳ್ದೆ. ರಾಮಾಚಾರಿ ಕೈಯಿಗೋ ಎದೆಗೋ ಕಾಲ್ಗೋ ಶೂಟ್ ಮಾಡಿ ಬಿಸಾಕಿದ್ರೆ ಕತೆನೇ ಮುಗ್ದೋಗಿರೋದು ಅಂತ ಹೇಳ್ತಾನೆ ಜೆ.ಕೆ ಮಾನ್ಯತಂಗೆ. ಮೇಡಮ್, ನಾನು ನಿಮ್ಗೊಂದು ಮಾತು ಹೇಳ, ಚಾರೋ ನಿಮ್ಮ ಮಗಳು ಅಂತ ಈ ಮಾತನ್ನ ನಾನು ನಿಮ್ಗೆ ಹೇಳ್ತಾ ಇಲ್ಲ. ನೀವು ಪ್ಲಾನ್ ಮಾಡೋದ್ರಲ್ಲಿ ಸಿಂಹ, ಹುಲಿ, ಬೆಂಕಿ, ಅಪಾಯ ಮಾಡೋದ್ರಲ್ಲಾಗಲಿ ಉಪಾಯ ಮಾಡೋದ್ರಲ್ಲಾಗಲಿ ನೀವು ಭಯಂಕರ. ಆದರೆ ನಿಮ್ಮ ಮಗಳು ಚಾರು ಇದ್ದಳಲ್ಲ, ನೀವು ಬೆಂಕಿ ಆದರೆ ಅವಳು ಜ್ವಾಲಾಮುಖಿ ಅಂತ ಹೇಳ್ತಾನೆ. ಡೆತ್ ಮಾಡಿದ್ರೆ ಹೆಂಗೆ ಆಗೋದು ಅಂತ ಹೇಳ್ತಾನೆ ಜೆ.ಕೆ ಮಾನ್ಯತಂಗೆ. ಈ ಕಡೆ ರಾಮಾಚಾರಿನು ಮತ್ತು ಮುರಾರಿನು ಚಾರುನ ಹುಡಿಕೊಂಡು ಸಕ್ಸೇನಾ ಮನೆ ಹತ್ರ ಬರ್ತಾರೆ. ಆಗ ಸಕ್ಸೇನಾ ರೌಡಿಗಳು, ಯಾರೋ ನೀನು, ಯಾಕೆ ಹಿಂಗೆ ನುಗ್ತಾ ಇದೆ, ಇದೇ ನಿಮ್ಮ ಅಪ್ಪನ ಮನೆನಾ ಅಂತ ಕೇಳಿದಾಗ ರಾಮಾಚಾರಿ ಅಲ್ಲ ನಿಮ್ಮ ಅವನ ಮನೆ ಅಂತಾನೆ. ಆಗ ಸಕ್ಸೇನಾ ರೌಡಿಗಳಿಗೆ ರಾಮಾಚಾರಿ ಹಿಗ್ಗ ಮುಗ್ಗ ಬಾರಿಸ್ತಾನೆ. ಸಕ್ಸೇನಾ ಪಿಗೆ ಈಚೆ ಬಂದು ವರು, ಯಾಕೋ ನೀನು ಯಾಕೋ ಇಲ್ಲಿಗೆ ಬಂದೆ ಅಂತ ಹೇಳ್ತಾನೆ. ಆಗ ರಾಮಾಚಾರ ಅವನ ಕಪಾಳಕ್ಕೊಂದು ಬಾರಿಸ್ತಾನೆ. ಎಲ್ಲೋ ನನ್ನ ಹೆಂಡ್ತಿ, ಕರೆಯೋ ನಿಮ್ಮ ಸಕ್ಸೇನಾ ಅಂತ ಕೇಳಿದಾಗ ಸಕ್ಸೇನಾ ವರುಣ್ ಅಂತ ಬರ್ತಾನೆ. ಆಗ ರಾಮಾಚಾರಿ ಸಕ್ಸೇನಾ ಎಲ್ಲೋ ನನ್ನ ಹೆಂಡ್ತಿ ಅಂತ ಕೇಳಿದಾಗ ಸಕ್ಸೇನಾ ನಾವು ನಿನ್ನ ಹೆಂಡ್ತಿನೇ ಹುಡುಕ್ತಾ ಇದ್ದೀವಿ ಅಂತಾನೆ. ಸಕ್ಸೇನಾ ನಾಟಕ ಮಾಡಬೇಡ, ಮರ್ಯಾದೆಯಾಗಿ ನನ್ನ ಹೆಂಡ್ತಿ ಎಲ್ಲಿದ್ದಾಳೆ ಅಂತ ಹೇಳಿದ್ರೆ ಸರಿ ಅಂತಾನೆ. ಸ್ವಲ್ಪ ಹೊತ್ತಿಗೆ ಮುಂಚೆ ನಾನೇ ಅವಳನ್ನ ಇಲ್ಲಿ ಬಿಟ್ಟೋಗಿದ್ದೆ, ಕಾಲ್ ಮಾಡಿದಾಗ ರಿಸೀವ್ ಮಾಡಿದ್ಲು. ಆಗ ಮುರಾರಿ ನೀನು ಆಚೆ ಹುಡುಕು, ನಾನು ಒಳಗಡೆ ಹುಡುಕ್ತೀನಿ ಅಂತ ಹೇಳ್ತಾನೆ ರಾಮಾಚಾರಿ. ಆಗ ವರುಣ್ ಹುಡುಕಿ ಆಗ್ಲಿಂದ ನಾವು ನಿಮ್ಮ ಹೆಂಡ್ತಿನೇ ಹುಡುಕ್ತಾ ಇದ್ದು ನಮಗೆ ಸಿಗಲಿಲ್ಲ ಅಂತ ಅಂದಾಗ ರಾಮಾಚಾರಿ ವರುಣ್ ಕೆನ್ನೆಗೆ ಬಾರಿಸ್ತಾನೆ. ವರುಣ್ಗೆ ಹೊಡೆದಿದ ತಕ್ಷಣ ಸಕ್ಸೇನಾ ಎಷ್ಟೋ ಧೈರ್ಯ ನಿನಗೆ, ನನ್ನ ಮನೆಗೆ ನನ್ನ ಕಡೆಯವ್ರನ್ನೇ ಹೊಡಿತೀಯ, ನಿನ್ನ ಪತ್ನಿ ನನ್ನ ಕೈ ಸಿಗಲಿ, ಈ ಕೈಯಿಂದನೇ ಅವಳನ್ನ ಸಾಯಿಸ್ತೀನಿ ಅಂತ ಹೇಳ್ತಾನೆ ಸಕ್ಸೇನಾ. ಆಗ ರಾಮಾಚಾರಿ ಸಕ್ಸೇನಾಗೆ ಎಷ್ಟು ಧೈರ್ಯ ನಿನಗೆ ಧೈರ್ಯ ಇದ್ರೆ ನನ್ನ ಮುಂದೆನೇ ಹೀಗೆ ಮಾತಾಡ್ತೀಯ, ನನ್ನ ಹೆಂಡ್ತಿ ಮೇಲೆ ಒಂದೇ ಒಂದು ಧೂಳು ಬಿದ್ರು ನಿಮ್ಮನ್ನ ಸಿಗ್ದಾಕ್ಬಿಡ್ತೀನಿ ಅಂತ ಹೇಳ್ತಾನೆ ರಾಮಾಚಾರಿ. ನಿಜ ಹೇಳೋ, ಎಲ್ಲೋ ನನ್ನ ಹೆಂಡ್ತಿ ಅಂತ ಸಕ್ಸೇನಾ ಕಾಲರ್ ಪಟ್ಟಿ ಹಿಡಿದು ಕೇಳಿದಾಗ ಆಗ ಸಕ್ಸೇನಾ ಮೊದಲೇ ಆ ಡಾಕ್ಯುಮೆಂಟ್ ಕಾಣ್ತಾ ಇಲ್ಲ ಅಂತ ಟೆನ್ಷನ್ ಆಗಿದ್ದೀನಿ, ನಿನ್ನ ಹೆಂಡ್ತಿನೇ ಆ ಡಾಕ್ಯುಮೆಂಟ್ನ ತಗೊಂಡೋಗಿದ್ದಾಳೆ, ಆ ಡಾಕ್ಯುಮೆಂಟ್ ಸಿಗಲಿಲ್ಲ ಅಂದರೆ ನೀನು ಮತ್ತು ನಿನ್ನ ಹೆಂಡ್ತಿ ಇಲ್ಲಿಂದ ಆಚೆ ಹೋಗಿಲ್ಲ, ಡಾಕ್ಯುಮೆಂಟ್ ಸಿಕ್ಕಿಲ್ಲ ಅಂದರೆ ಅಂತ ಹೇಳ್ತಾನೆ. ಯಾರು ಇರ್ತಾರೋ ಇರೋಲ್ವೋ ಆಮೇಲೆ ಯೋಚನೆ ಮಾಡೋಣ, ಮೊದಲು ರಾಮಾಚಾರಿ ನೀನು ಆ ಕಡೆ ಹುಡುಕು, ನಾನು ಈ ಕಡೆ ಹುಡುಕ್ತೀನಿ ಅಂತ ಮುರಾರಿ ರಾಮಾಚಾರಿಗೆ ಹೇಳ್ತಾನೆ. ನೋಡಿ, ಚಾರು ಇಲ್ಲಿಂದ ಹೊರಗಡೆ ಹೋಗಿದ್ರೆ ರಾಮಾಚಾರಿಗೆ ಕಾಲ್ ಮಾಡ್ತಾಯಿದ್ರು, ಆದರೆ ಅವಳು ಕಾಲ್ ಮಾಡಿಲ್ಲ, ಇಲ್ಲೇ ಎಲ್ಲೋ ಇರ್ತಾಳೆ, ಹುಡುಕಿ ಅಂತ ಹೇಳ್ತಾನೆ ಸಕ್ಸೇನಾ ಅವರ ರೌಡಿಗಳಿಗೆ. ನೀವು ಹೋಗಿ ಹುಡುಕಿ ಬೇಗ ಅಂತ ರೌಡಿಗಳನ್ನ ಕಳಿಸ್ತಾನೆ ಸಕ್ಸೇನಾ. ರಾಮಾಚಾರಿನು ಮತ್ತು ಮುರಾರಿನು ಚಾರುನ ಹುಡುಕ್ತಾ ಇರ್ತಾಳೆ. ರಾಮಾಚಾರಿಗೆ ಚಾರು ಎಲ್ಲೂ ಸಿಕ್ಕಲ್ಲ. ಆದರೆ ರಾಮಾಚಾರಿಗೆ ಒಂದು ಡೌಟ್ ಬರುತ್ತೆ, ಡ್ರಮ್ ಹತ್ರ ಬಂದು ಯೋಚನೆ ಮಾಡ್ತಾ ಇರ್ತಾನೆ, ಚಾರುನೇ ಆ ಡ್ರಮ್ಮಲ್ಲಿ ಕೂತ್ಕೊಂಡು ಹೋಗಿರ್ಬೋದಾ ಅಂತ. ನನ್ನ ಹೆಂಡ್ತಿ ಇಲ್ಲೆಲ್ಲೂ ಇಲ್ಲ, ಹೇಗೋ ಹೊರಗಡೆ ಹೋಗಿದ್ದಾಳೆ, ನನ್ನ ಚಾರುಗೆ ಏನೂ ಆಗದೆ ಇರಲಿ ಅಂತ ನಿನ್ನ ಮನೆ ದೇವ್ರ ಹತ್ರ ಬೇಡ್ಕೊ ಅಂತ ಸಕ್ಸೇನಾಗೆ ಹೇಳ್ತಾನೆ ರಾಮಾಚಾರಿ. ಅವ್ರಿಗೇನಾದರೂ ಆಗಿದ್ರೆ ನಿನ್ನಂತೂ ಜೀವ ಸಹಿತ ಬಿಡಲ್ಲ ಅಂತ ಸಕ್ಸೇನಾ ಕಾಲಲ್ಲಿ ಪಟ್ಟಿಡ್ತಾಳೆ. ರಾಮಾಚಾರಿ ಮುರಾರಿ ಹೇಳ್ದಂಗೆ ಆ ಡ್ರಮ್ಮಲ್ಲಿ ಯಾರೋ ಇದ್ದಾರೆ ಕಣೋ ಅಂದಿದ್ದನ್ನ ನೆನೆಸ್ಕೊಂಡು ಬರ್ತಾ ಇರ್ತಾನೆ. ಗಾಡೀಲಿ ತುಂಬ್ಕೊಂಡು ಹೋಗ್ತಿರೋ ಡ್ರಮ್ ಗಾಡಿನ ಅಡ್ಡ ಹಾಕಿ ನಿಲ್ಲಿಸ್ತಾರೆ ಪೊಲೀಸ್ನವರು. ಆಗ ಡ್ರೈವರ್ಗಳು ಏನೋ ಯಾರಾದರೂ ಹೇಳ್ಬಿಟ್ಟಿದ್ದಾರೆ, ಅಡ್ಡ ಹಾಕ್ತಾರೆ ಗಾಡಿನ ಅಂತ ಹೇಳ್ತಾರೆ. ಇಳಿರೋ ಗಾಡಿಯಿಂದ ಕೆಳಗಡೆ ಏನಿದೆಯೋ ಗಾಡೀಲಿ ಅಂತ ಅಂದಾಗ ಡ್ರೈವರ್ಗಳು ಸರ್ ಕಂಪ್ನಿ ಗಾಡಿ ವೇಸ್ಟೇಜ್ ಇದೆ ಅಂತ ಹೇಳ್ತಾರೆ. ಯಾವ್ದೇವ್ ಸರ್ದು ಅಂತ ಹೇಳ್ತಾರೆ. ನನಗೆ ಕಾಲ್ ಬರುತ್ತೆ, ಈ ಕಡೆ ಬಂದು ಒಬ್ಬ ಪೊಲೀಸು ಮಾತಾಡ್ತಾ ಇರ್ತಾನೆ. ಅದನ್ನ ಕೇಳಿಸ್ಕೊಂಡು ಚಾರು, ಅಯ್ಯೋ ಪೊಲೀಸು ಈಗೇನಾದರೂ ಸದ್ದು ಮಾಡಿದ್ರೆ ಅವ್ರಿಗೆ ಕೇಳಿಸುತ್ತೆ, ಏನು ಮಾಡೋದು ಇವಾಗ ಅಂತಾಳೆ ಚಾರು. ಡ್ರಮ್ನ ಬಡಿತಾಳೆ ಚಾರು, ಆದರೂ ಅವ್ರಿಗೆ ಕೇಳಿಸಲ್ಲ, ಹೋಗ್ತಾರೆ. ಏನಂತೆ ಅವ್ರದ್ದು ಗಾಡಿ ಅಂತ ಕೇಳಿದಾಗ ಗಾಡಿ ನವದಿರ್ತಾರದಂತೆ ಅಂತ ಹೇಳ್ತಾನೆ. ಆಯಿತು ಸರಿ, ನೀವಿನ್ನ ಹೋಗಿ ಅಂತ ಹೇಳ್ತಾರೆ ಪೊಲೀಸು ಡ್ರೈವರ್ಗೆ. ರಾಮಾಚಾರಿ ಮುರಾರಿನ ಬೇಗ ಬಾ ಹೊರಡೋಣ ಅಂತ ಹೇಳಿದಾಗ ಇದೇನಿದು ರಾಮಾಚಾರಿ, ಚಾರು ಅದಕ್ಕೆ ಇಲ್ಲಿಗೆ ತಾನೇ ಬಂದಿತ್ತು, ಈಗ ಅವ್ರನ್ನ ಬಿಟ್ಟು ಹೋಗೋಣ ಅಂತ ಹೇಳ್ತಿದ್ಯಲ್ಲ ಅಂತ ಹೇಳ್ತಾನೆ. ಎಲ್ಲಿಗೆ ಅಂತ ಹೋಗೋದು, ಎಲ್ಲಿ ಅಂತ ಹುಡ್ಕೋದು, ಅದಕ್ಕೇನೆ ಅಂತ ಹೇಳಿದಾಗ ರಾಮಾಚಾರಿ ನೋಡು ಅವ್ರು ಇರೋ ಜಾಗ ನನಗೆ ಗೊತ್ತಾಯಿತು, ಬಾ ಹೋಗೋಣ ಅಂತ ಹೇಳ್ತಾನೆ.
ಬರುವಾಗ ಒಂದು ಗಾಡಿ ಪಾಸ್ ಆಯ್ತಲ್ಲ ಡ್ರಮ್ಮಿನ ಗಾಡಿ, ಅದರಲ್ಲೇ ಚಾರು ಮೇಡಮ್ ಇದ್ದಾರೆ. ನೀನು ಹೇಳಿದಾಗ ನಾನು ನಂಬಲೇ ಇಲ್ಲ. ನನಗೆ ಈಗ ಅರ್ಥ ಆಗ್ತಾ ಇದೆ, ಚಾರು ಮೇಡಮ್ ಅದರಲ್ಲೇ ಇದ್ದರು ಅಂದಾಗ ಮುರಾರಿ ಏನೋ ಹೇಳ್ತಾ ಇದೆಯಾ ನೀನು ಅಂತಾನೆ. ನೋಡು, ಅವರು ಈ ಮನೆಯಿಂದ ಹೇಗೆ ಆಚೆ ಹೋದ್ರು ಗೊತ್ತಿಲ್ಲ, ಒಟ್ಟಿನಲ್ಲಿ ಅವರು ಡ್ರಮ್ ಒಳಗಡೆ ಇದ್ದಾರೆ, ಅವರು ಡ್ರಮ್ ಒಳಗಡೆ ಕೂತ್ಕೊಂಡು ಆಚೆ ಬಂದಿದ್ದಾರೆ ಅಂತ ಹೇಳ್ತಾನೆ. ಅವರು ನಮ್ಮ ಹತ್ರನೇ ಬಂದಿದ್ದಾಗ ಅವ್ರನ್ನ ಉಳಿಸ್ಕೊಳಕ್ಕಾಗ್ದಲೇ ಲೋಡ್ ಮಾಡಿಸ್ಕೊಂಡು ಕಳಿಸ್ಬಿಟ್ವಲ್ಲೋ ನಾವು ಅಂತಾನೆ ರಾಮಾಚಾರಿ. ಆಗ ಮುರಾರಿ ರಾಮಾಚಾರಿ ಅದಕ್ಕೆಗೆ ಏನಾದರೂ ಆಗಿದ್ರೆ ಅಂತಾಗ ರಾಮಾಚಾರಿ ಅದಕ್ಕೆಗೆ ಏನೂ ಆಗಿರಲ್ಲ ಬಾ ಅಂತ ಹೇಳ್ತಾನೆ. ನಾವೇನು ಅನ್ಕೊಂತೀವೋ ಅದೇ ಆಗುತ್ತೆ ಅಂದರೆ ಅದು ದೇವ್ರು ತೋರಿಸೋ ದಾರಿ, ನಾವು ಅಂದ್ಕೊಂಡಿದ್ದು ಬೇರೆ ದಾರಿ ಹಿಡಿತಿದೆ ಅಂದರೆ ಅದು ದೇವ್ರ ರಕ್ಷಣೆ ಅಂತಾನೆ. ಅವನೇ ದಾರಿ ತೋರಿಸ್ತಾನೆ. ಆಗಿದ್ದು ಆಗೋಗಿದೆ, ಮುಂದೆ ಏನು ಯೋಚನೆ ಮಾಡೋಣ ಅಂತ ನೋಡೋಣ, ಫಸ್ಟ್ ಬಾ ಹುಡ್ಕೋಣ ಅಂತ ಹೇಳ್ತಾನೆ. ಈ ಕಡೆ ಸಿಕ್ಸೇನ ಚಾರು ಮನೆಯಿಂದ ಆಚೆ ಹೋಗಿರೋದನ್ನ ನೋಡಿ, ನೀವು ಯೂಸ್ಲೆಸ್ ಫೆಲೋಗಳು, ಒಂದು ಹುಡುಗಿನ ಹುಡ್ಕೋಕ್ಕಾಗಿಲ್ಲ ಅಂದರೆ ಯಾಕಿದ್ದೀರಾ ನೀವು ಅಂತಾನೆ. ಸಿಕ್ಸೇನ ರೌಡಿಗಳಿಗೆ CCTV ಚೆಕ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ರೌಡಿಗಳು ಹೌದು ಚೆಕ್ ಮಾಡಿದ್ದೀವಿ ಸರ್, ಚಾರು ಒಳಗಡೆ ಬಂದಿರೋದು ಮಾತ್ರ ಇದೆ, ಹೊರಗಡೆ ಹೋಗಿರೋದಿಲ್ಲ ಅಂತಾನೆ. ಮನೆಯಿಂದ ಹೊರಗಡೆ ಹೋಗಿಲ್ಲ ಅಂದರೆ ಮತ್ತೆ ಅವಳು ಎಲ್ಲಿದ್ದಾಳೆ, ವರುಣ್ ಏನಿದು ಅಂತಾನೆ. ವರುಣೇ ಸರಿಯಾಗಿ ಚೆಕ್ ಮಾಡಿದ್ರೇನೋ ಅಂದಾಗ ಹೌದು ಸರ್ ಚೆಕ್ ಮಾಡಿದ್ವಿ, ಮನೆ ಒಳಗಡೆ ಬಂದಿರೋದು ಮಾತ್ರ ಇದೆ, ಅದೇ ಥರ ರಾಮಾಚಾರಿ ಬಂದಿರೋದು ಇದೆ ಹೋಗಿರೋದು ಇದೆ ಅಂತಾನೆ. ಆದರೆ ಆ ಹುಡುಗಿ ಹೊರಗಡೆ ಹೋಗಿರೋ ವಿಡಿಯೋ ಮಾತ್ರ ಇಲ್ಲ ಅಂತಾನೆ. ಬೇರೆ ಯಾರು ಹೋಗಿಲ್ವಾ ಸರಿಯಾಗಿ ನೋಡಿದ್ರ ನೀವು ಅಂತ ವರುಣ್ ಕೇಳ್ತಾನೆ. ಆದರೆ ನಮ್ಮ ಕಂಪ್ನಿ ವರ್ಕರ್ಸ್ಗಳು ಡ್ರಮ್ಗಳು ತುಂಬ್ಕೊಂಡು ಹೋದ್ರು ಅಷ್ಟೇ ಅಂತ ಹೇಳ್ತಾನೆ. ಸಿಕ್ಸೇನ ಏನು ಹೇಳ್ದೆ ಇನ್ನೊಂದ್ಸಲ ಹೇಳು ಅಂತಾನೆ. ಡ್ರಮ್ ಅಷ್ಟೇ ಹೋಯ್ತು ಸಬ್ ಅಂತ ಹೇಳ್ತಾನೆ. ವರುಣ್ ಡ್ರಮ್ ಎಷ್ಟಿತ್ತು ಅಂದಾಗ 5 ಸರ್ ಅಂತ ಹೇಳ್ತಾನೆ. 5 ಡ್ರಮ್ಮಲ್ಲಿ 1 ಡ್ರಮ್ಮಲ್ಲಿ ಬಾಡಿ ಇತ್ತು, ಇನ್ನೆರಡು ಡ್ರಮ್ಮಲ್ಲಿ ಮೆಟೀರಿಯಲ್ ಇತ್ತು, ಇನ್ನೂ 2 ಡ್ರಮ್ಗಳು ಇಲ್ಲೇ ಇರಬೇಕಾಗಿತ್ತು. ಆದರೆ ಒಂದೇ ಒಂದು ಡ್ರಮ್ ಇದೆ, ಅಂದರೆ ಅದೇ ಡ್ರಮ್ ಒಳಗಡೆ ಚಾರು ಕೂತ್ಕೊಂಡು ಹೋಗಿರ್ತಾಳೆ ಪಕ್ಕ, ಇದಂತೂ ನಿಜ ಅಂತ ಹೇಳ್ತಾನೆ. ಸಿಕ್ಸೇನ ಡ್ರೈವರ್ಗೆ ಕಾಲ್ ಮಾಡು ಬೇಗ ಅಂತಾನೆ. ಆದರೆ ಡ್ರೈವರು ಕಾಲ್ನ ಪಿಕ್ ಮಾಡ್ತಾ ಇರಲ್ಲ. ವರುಣ್ ಸರ್ ಪಿಕ್ ಮಾಡ್ತಿಲ್ಲ ಅಂತಾನೆ. ಅವರೆಲ್ಲ ಫ್ಯಾಕ್ಟ್ರಿ ಹತ್ರ ಹೋಗಿರ್ತಾರೆ, ನೀವು ಅಲ್ಲೋಗಿ ಹುಡುಕಿ ಅಂತ ಹೇಳ್ತಾನೆ ವರುಣ್. ಆಗ ಸಿಕ್ಸೇನ ಬೇಗ ಹೋಗಿ ಹುಡುಕ್ರಿ ಅಂತಾನೆ. ಅವಳ ಹತ್ರ ನಮ್ಮ ಡಾಕ್ಯುಮೆಂಟ್ ಇದೆ, ಅವಳನ್ನ ಮರ್ಡರ್ ಮಾಡಿ ಆ ಡಾಕ್ಯುಮೆಂಟ್ನೇ ತಗೊಂಬನ್ನಿ ಹೋಗಿ ಅಂತ ಹೇಳ್ತಾನೆ ಸಿಕ್ಸೇನ ರೌಡಿಗಳಿಗೆ. ಈ ಕಡೆ ಗಾಡೀಲಿ ಡ್ರಮ್ಗಳನ್ನ ತುಂಬ್ಕೊಂಡು ಹೋಗ್ತಾ ಇರಬೇಕಾದ್ರೆ ಹೇಗೆ ಗಾಡಿ ನಿಲ್ಲಿಸೋ ಅಂತ ಹೇಳ್ತಾನೆ. ಯಾಕೋ ಅಂದಾಗ ನೀರು ಕುಡಿದು ಹೊಟ್ಟೆ ತುಂಬೋಗಿದೆ, ರೀಸಸ್ ಮಾಡಬೇಕು ಅಂತಾನೆ. ಬಾ ಮುಂದೆ ನಿಲ್ಲಿಸ್ತೀನಿ ಅಂತ ಹೇಳ್ತಾನೆ. ಆಗ ಚಾರು ಗಾಡಿ ನಿಂತಿರೋದನ್ನ ನೋಡು, ಹೇಗೋ ಗಾಡಿ ನಿಂತಿದೆ, ಹೇಗಾದರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೊಬೇಕು ಅಂತ ಟ್ರೈ ಮಾಡ್ತಾಳೆ, ಆದರೆ ಆಗ್ತಾ ಇರಲ್ಲ. ಈ ಕಡೆ ಚಾರುನ ಹುಡ್ಕೋಕೆ ಅಂತ ಹೊರಟ ರೌಡಿಗಳು ಡ್ರೈವರ್ಗೆ ಕಾಲ್ ಮಾಡ್ತಾರೆ. ಆದರೆ ಡ್ರೈವರ್ಗಳು ಕಾಲ್ನ ಪಿಕ್ ಮಾಡಲ್ಲ. ಎಲ್ಲೋದ್ರಪ್ಪ ಇವರು, ಫ್ಯಾಕ್ಟ್ರಿ ಕಡೆನೇ ಹೋಗಿರ್ತಾರೆ, ಬರ್ರೋ ಅಲ್ಲೇ ಹೋಗೋಣ ಅಂತ ಹೋಗ್ತಾರೆ ರೌಡಿಗಳು ಚಾರುನ ಹುಡ್ಕೋಕೆ. ಈ ಕಡೆ ಡ್ರೈವರ್ಗಳು ಬೆಟ್ಟದ ತುದಿಯಿಂದ ಕೆಳಗಡೆ ಒಂದ ಕಲ್ಲನ್ನ ಎಸಿತಾರೆ. ಕಲ್ಲು ಎಸ್ಬಿಟ್ಟು ಅಪ್ಪ ನೋಡು ಎಷ್ಟು ಆಳ ಹೋಗ್ತಿದೆ ಕಲ್ಲು ಅಂತ ಹೇಳ್ತಾರೆ. ಅಪ್ಪ ಏನೋ ಇಷ್ಟು ಆಳ ಇದೆ, ಯಾರಾದರೂ ಇಲ್ಲಿಂದ ಬಿದ್ದರೆ ಏನೋ ಗತಿ ಅಂದಾಗ ಕೈ ಕಾಲು ಮೂಳೆನೂ ಸಿಗಲ್ಲ, ಇಲ್ಲಿ ಬಿದ್ದೋರ್ಗೆ ನಡಿ ಹೋಗೋಣ ಅಂತ ಹೇಳಿ ಹೊರಡ್ತಾರೆ. ಈ ವಿಡಿಯೋ ಇಷ್ಟ ಆದರೆ ಮರಿದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.